ಶಿವಮೊಗ್ಗ ಹಾಲು ಒಕ್ಕೂಟವು ರೈತರ ಪರವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವುದರಿಂದ ಚಿತ್ರದುರ್ಗ ಜಿಲ್ಲೆಯ ಹೈನುಗಾರಿಕೆಯ ರೈತರು ಉತ್ತಮ ಲಾಭಾಂಶ ಪಡೆಯುವುದಲ್ಲದೆ ಒಕ್ಕೂಟವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 7,39,00,000 ರು ಲಾಭಾಂಶವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಒಕ್ಕೂಟದ ಶಿಮೂಲು ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ತಿಳಿಸಿದರು. ಅದರಲ್ಲಿ ನಿಮಗೆ ಯಾಕೆಂದರೆ ನಾವು ನಮ್ಮದೇ ಆದೊಂದು ಗುರಿಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದರಲ್ಲೂ ಕೆಲವು ನ್ಯೂನತೆಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ನೀವು ಸಾರ್ವಜನಿಕವಾಗಿ ನೀವೆಲ್ಲ ಬೆರೆತು ಅಭಿಪ್ರಾಯಗಳು ಸಂಗ್ರಹಿಸೋದ್ರಿಂದ ಇದರಲ್ಲಿ ಇನ್ನೂ ಏನಾದರೂ ಈಗ ಕೇಳಿದ್ವಿ ಲೋಕೇಶ್ವರು ಅದು ಆ ಥರ ಇನ್ಯಾವುದಾದ್ರೂ ಆ ಥರ ಯಾವುದಾದ್ರೂ ಇದ್ದರೆ ಇನ್ನು ಇದರಲ್ಲಿ ಯಾವುದಾದ್ರು ಬದಲಾವಣೆಗಳನ್ನು ಹಾಕ್ಬೇಕಂತಿದ್ರೆ ಅದನ್ನು ಸಹ ನಿಮ್ಮ ಕಡೆ ಹೀಗೆ ಹಂಚ್ಕೊಳ್ಳೋದು ವಿಷಯ. ನೀವು ಬರೋಕ್ಕಿಂತ ಮುಂಚೆ ಎಷ್ಟು ಹಾಲು ಒಕ್ಕೂಟಗಳಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಜಿಲ್ಲಾವಾರು ಚಿತ್ರದುರ್ಗ ಜಿಲ್ಲೆಯಲ್ಲಿ 326 ಇತ್ತು, ಈಗ 380 ಸುಮಾರು 54 ಜಾಸ್ತಿ ಆಗಿದೆ. ಹಾಲು ಮುಂಚೆ 2 ಲಕ್ಷ ಆಗ್ತಿತ್ತು, ಈಗ 2,40,000 ಪ್ರತಿ ದಿವಸ ಪ್ರತಿ ದಿವಸ. ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ 7 ಹೊಸ ಸಂಘಗಳಾಗಿದೆ. ಸುಮಾರು ಒಂದು 5 ಹೊಸ ಹಾಲಿನ ಡೀಲರ್ಗಳು ಕೊಟ್ಟಿದ್ವಿ, ಒಂದು 4 ಫ್ರಾಂಚೈಸಿ ಪಾರ್ಲರ್ಗಳಾಗಿದೆ. ಆಮೇಲೆ ನಮ್ಮ ಒಕ್ಕೂಟದಿಂದಲೇ ಈಗ ಆಲ್ರೆಡಿ 2 ಪಾರ್ಲರ್ ರೆಡಿ ಆಗ್ತದೆ. ಕಾಲೇಜ್ ಹತ್ರ ಒಂದು ಆದರ್ಶ ಸ್ಕೂಲ್, ಆಮೇಲೆ ನಾಯಕನಹಟ್ಟಿಯಲ್ಲಿ ಒಂದು ರೆಡಿ ಆಗ್ತದೆ, ಹಿರಿಯೂರಿನಲ್ಲಿ ಒಂದು ರೆಡಿ ಆಗ್ತದೆ, ರಾಮಪುರದಲ್ಲಿ ಒಂದು ರೆಡಿ ಆಗ್ತದೆ. ಈ ಥರ ನಮ್ಮದೇ ಸ್ವಂತ ಫ್ರಾಂಚೈಸಿಂದ ಒಟ್ಟು 10 ಆಗ್ತದೆ ಒಂದು ಇನ್ನು ತಿಂಗಳೊಳಗೆ ಎಲ್ಲ ಓಪನ್ ಆಗ್ತದೆ. ಆಮೇಲೆ ಫ್ರಾಂಚೈಸಿ ಪಾರ್ಲರ್ ಬಂದು ಅವರೇ ಬಂಡವಾಳ ಹಾಕಿ ನಾವು ಅವ್ರಿಗೇನಿದ್ರು ಸಬ್ಸಿಡಿ ಅವೆಲ್ಲ ಕೊಡ್ತೀವಿ. ಅಂಥ ಫ್ರಾಂಚೈಸಿ ಪಾರ್ಲರ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಒಂದು 20 ಆಗ್ತಾಯಿದೆ. ಈಗಾಗಲೇ 15 ಓಪನ್ ಆಗಿದೆ, ಒಂದು 5 ಓಪನ್ ಆಗಿದೆ. ಈ ಸೇಲ್ಸ್ ಸಮೇತ ಮುಂಚೆಗೂ ಈಗೂ ನಾವು ಬಂದ ಮೇಲೆ ಒಂದು ವರ್ಷದಲ್ಲಿ 23%, 24% ಜಾಸ್ತಿ ಆಗಿದೆ ಸೇಲ್ಸ್. ಯಾಕೆಂದರೆ ಬರೀ ಪ್ರೊಡಕ್ಷನ್ ಮಾಡೋದಷ್ಟೇ ಅಲ್ಲ, ಸೇಲ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಯಿತು. ಆಮೇಲೆ ನಮ್ಮ ಒಕ್ಕೂಟದಲ್ಲಿ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ನಮಗೆ ಟೋಟಲ್ಲು ಪ್ರತಿ ದಿವಸ ಅವರೇಜ್ 8.5 ಲಕ್ಷ ಲೀಟ್ರ್ ಖರೀದಿ ಮಾಡ್ತೀವಿ. 8.5 ಲಕ್ಷ ಲೀಟ್ರ್. ಅದರಲ್ಲಿ ನಮ್ಮ ಸೇಲ್ಸ್ ಇರೋದು ಬರೀ 4 ಲಕ್ಷ ಲೀಟ್ರ್. ಇನ್ನು ಉಳಿದಿರೋ 4.5 ಲಕ್ಷ ಲೀಟ್ರು ನಾವು ಅದನ್ನು ಹಾಲು ಕನ್ವರ್ಷನ್ ಮಾಡ್ತೀವಿ. ಹಾಲಿನ ಪುಡಿ ಕನ್ವರ್ಷನ್ ಮಾಡಿ ಅದನ್ನು ಬೆಣ್ಣೆ ಮತ್ತು ಹಾಲಿನ ಪುಡಿ ಅದನ್ನು ಮಾಡಿಬಿಟ್ಟು ಬೇರೆ ಕ್ಷೀರಭಾಗ್ಯ ಗೌರ್ಮೆಂಟಿಂದ ಯೋಜನೆ ಇದೆಯಲ್ಲ, ಅದಕ್ಕೆ ಪ್ರೈವೇಟ್ ಏನಿರ್ತಾರೋ ಕೊಡ್ತಾಯಿದ್ದೀವಿ. ಬರೀ ಹಾಲೆಲ್ಲ ಅಷ್ಟೇ ಮಾರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗ್ಬಿಟ್ಟು ಪ್ರತಿ ದಿವಸ 4.5 ಲಕ್ಷ ಲೀಟ್ರು ಹಾಲು ಉಳಿದಿದೆ ನಮ್ಮ ಹತ್ರ. ಇನ್ನು ಅರ್ಧ ಟೆಂಡರ್ ಮುಖಾಂತರ ಬೇರೆ ಬೇರೆ ಕಡೆ ಸೇಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಭಾಳ ದಿವಸದಿಂದ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯವರು ಭಾಳ ದಿವಸದಿಂದ ಸುಮಾರು 30-40 ವರ್ಷ ಹೋರಾಟ ಮಾಡ್ಕೊಂಡು ನಾವು ಬರ್ತಿದ್ವಿ. ಎಲ್ಲ ಪ್ರತಿಯೊಂದಕ್ಕೂ ಶಿವಮೊಗ್ಗದಲ್ಲಿ ಹೋಗಬೇಕು, ಇಲ್ಲಿ ಕೂಡ ನಮ್ಮ ಸಪ್ರೇಟ್ ಆಗಬೇಕು ಅಂತಂದು ಹೋರಾಟ ಮಾಡ್ತಿದ್ರು. ಒಂದು ಸರಿ ಸ್ಯಾಂಕ್ಷನ್ ಆಗಿತ್ತು ಯಡಿಯೂರಪ್ಪರಿಗೆ, ಯಾವುದೋ ಕಾರಣಕ್ಕೋಸ್ಕರ ಅದು ಜಾಗದ ಸಮಸ್ಯೆ ಆಗುತ್ತೆ. ಈಗ ಟೋಟಲ್ಲು ನಮ್ಮ ಚಿತ್ರದುರ್ಗದಲ್ಲಿ 470 ವರ್ಷ ಆಗಿದೆ, ದಾವಣಗೆರೆಯಲ್ಲೂ ಆಲ್ಮೋಸ್ಟ್ 400 ಇದೆ, ಶಿವಮೊಗ್ಗದಲ್ಲಿ ಬರೀ 450 ಇದೆ. ಇವೆರಡು ಸಂಘಗಳು ಸೇರಿದ್ರೆ 800 ಲೆವೆಲ್ಲು ನಮ್ಮ ಸಂಘಗಳಾಗ್ತದೆ. ಅದಕ್ಕೋಸ್ಕರ ನಾವೀಗಾಗಲೇ ದಾವಣಗೆರೆಯಲ್ಲಿ 14 ಎಕರೆ ಜಮೀನಿತ್ತು. ಆ ಜಮೀನಲ್ಲಿ ಈಗಾಗಲೇ 310 ಕೋಟಿ ರೂಪಾಯಿಗಳು ಮೆಗಾ ಡೈರಿ ಪ್ರತಿ ದಿವಸ 5 ಲಕ್ಷ ಲೀಟ್ರು ಪ್ರೋಸೆಸ್ ಮಾಡ್ತಕ್ಕಂಥದ್ದು. ಅಲ್ಲಿ 17 ಪ್ರಾಡಕ್ಟ್ಸ್, ಮೈಸೂರು ಪಾಕ್ ಇರ್ಬೋದು, ಬೇರೆ ಬೇರೆ ನಮ್ಮಲ್ಲಿ ಏನೇನು ತಯಾರಾಗ್ತಾವೋ ಪೇಡ ಅವೆಲ್ಲ 17 ಐಟಮ್ಸು ಅಲ್ಲೇ ತಯಾರಾಗ್ತಕ್ಕಂಥದ್ದು. ಅದು ಅಲ್ಲೇ MD ಅಲ್ಲೇ ವರ್ಕೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅದು 2 ವರ್ಷದಲ್ಲಿ ಅದು ಓಪನ್ ಆಗಿದೆ. ಅದನ್ನು ಇವತ್ತು ಭಾಳ ದೊಡ್ಡ ವಿಚಾರವಾಗಿ ಪ್ರತಿ ಸರಿ ಏನು ಮಾಡೋದು, ಗೌರ್ಮೆಂಟಿಂದ ಅನುದಾನ ಬರಲಿ ಅಂತ ಬಡ್ಜೆಟ್ನಲ್ಲಿ ಇಡ್ತಾ ಇದ್ವಿ. ಈ ಸರಿ ನಾವು ಗೌರ್ಮೆಂಟಲ್ಲಿ ಅನುದಾನ ಕಟ್ಟಡಗಳಿಗೆ ಜಲ್ದಿ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ವಿ, ನಮ್ಮಲ್ಲಿ ಒಂದು 200 ಕೋಟಿ ರೂಪಾಯಿ ಅದಕ್ಕೋಸ್ಕರ ರಿಸರ್ವ್ ಮಾಡಿಕೊಂಡಿದ್ವಿ. ಅದ್ರ ಜೊತೆಗೆ 200 ಕೋಟಿ ರೂಪಾಯಿ NDDB ಹತ್ರ ಸಾಲ ತಗೊಂಡಿದ್ವಿ. ಸಾಲ ತಗೊಂಡು ಇದಾದ ವರ್ಕು ಪ್ರೋಗ್ರೆಸ್ ಆಗ್ತಾಯಿದೆ. ಇನ್ನು 2 ವರ್ಷದಲ್ಲಿ ಅದು ಓಪನ್ ಆಯಿತು ಅಂದರೆ ನಮ್ಮ ಚಿತ್ರದುರ್ಗ ದಾವಣಗೆರೆ ಎರಡನ್ನೂ ಸಪ್ರೇಟ್ ಒಕ್ಕೂಟ ಆಗುತ್ತೆ. ಆಮೇಲೆ ಮುಂದಿನ 5 ವರ್ಷದೊಳಗಾಗಿ ಸಪ್ರೇಟ್ ನಮ್ಮದೇ ಒಂದು ಒಕ್ಕೂಟ ಆಗುತ್ತೆ. ಅವಾಗೇನಾಗುತ್ತೆ, ರೈತರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಅನುಕೂಲತೆ ಆಗುತ್ತೆ. ಅದು ಒಳ್ಳೆಯ ಜಾಗದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲರೂ ಸರ್ಕಾರ ಆಗಲಿ, ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ NDDB ಎಲ್ಲ ಚೆನ್ನಾಗಿ ಸಹಕಾರ ಕೊಡ್ತಾರೆ. ಪ್ರಾರಂಭ ಭಾಳ ದಿವಸಗಳು ಬೇಡಿಕೆ ಆಗಿದೆ. ಇಲ್ಲೇ ಯಡಿಯೂರಪ್ಪರು ವರ್ಷದಲ್ಲಿ CM ಆಗಿರೋ ಕಾರಣ ಅದು ಆಗಬೇಕಾಗಿತ್ತು. ಯಾವುದೋ ಕಾರಣದಿಂದ ಆಗಿರಲಿಲ್ಲ. ಈಗ ನಾವು ಸರ್ಕಾರದ ಅನುದಾನ ತಗೊಂಡು ಮಾಡಬೇಕಂದ್ರೆ ಆಗೋದಿಲ್ಲ. ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟಾಗುತ್ತೆ ಅಂತೇಳಿ
ಸಾಲನೇ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಾಲ ಮಾಡಿ ಇದನ್ನು ಈಗ ರೈತರು ಹೈನುಗಾರಿಕೆ ಹೆಚ್ಚು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಈಗ ಈ ಜಾಸ್ತಿ